ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ನಾನು ಮೊನ್ನೆ ತಾನೇ ನಿಮಗೆ ಒಂದು ಮಾರ್ಕ್ಸ್ ಎಂಟ್ರಿಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ಬೋದು PGCET 2024 ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅಂತ ನಿಮಗೆ ಮೇನ್ ಪೇಜಲ್ಲೇ ಅದು ಬ್ಲಿಂಕ್ ಆಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ನೀವು ಪ್ರವೇಶ ಅಂತ ಇರುತ್ತೆ, ಎಂಟ್ರೆನ್ಸ್ ಅಂತ, ಅಲ್ಲಿ PGCET ಹೋದ್ರು ಕೂಡ ಅಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅಂತ ಕೊಟ್ಟಿದ್ದಾನೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಂದ್ರೆ ಲಾಗಿನ್ಗೋಸ್ಕರ ನೀವು ಇಲ್ಲಿ ಪ್ರಾಸಿಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಇರುತ್ತೆ. ಸೊ ಎಲ್ಲ ರಿಜಿಸ್ಟರ್ಡ್ ಯೂಸರ್ ಆಗಿರ್ತೀರಾ. ಸೊ ಇದನ್ನ ಹಾಕಿ ನೀವು ಲಾಗಿನ್ ಅನ್ನ ಮಾಡಬೇಕಾಗ್ತದೆ. ಸೊ ನಿಮ್ಮ ಡೀಟೇಲ್ಸ್, ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್ ಹಾಗೂ ಕ್ಯಾಪ್ಚನ್ ಹಾಕಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಡು ಯು ವಾಂಟ್ ಟು ಎಡಿಟ್ ಅಪ್ಲಿಕೇಶನ್ ಅಂತ ಎಸ್ ಅಂತ ಕೊಡಿ. ನೋಡಿ, ಎಸ್ ಅಂತ ಕೊಟ್ಟ ತಕ್ಷಣ ನಿಮ್ ಮೇನ್ ಪೇಜ್ಗೆ ಹೋಗುತ್ತೆ. ಓಕೆ, ನಿಮ್ ಮೇನ್ ಪೇಜ್ಗೆ ಹೋಗುತ್ತೆ. ಬಟ್ ನಮಗೆ ಮೇನ್ ಪೇಜಲ್ಲಿ ಬೇಕಾಗಿರ್ತಕ್ಕಂಥದ್ದು ಮಾರ್ಕ್ಸ್ ಅನ್ನ ಎಡಿಟ್ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಡಿಗ್ರಿ ಮಾರ್ಕ್ಸ್ ಅಂತ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ನಮಗೆ. ಸೊ ಡಿಗ್ರಿ ಮಾರ್ಕ್ಸ್ ಬಂದು ನಾವೇನ್ ಕೊಟ್ಟಿದ್ವಿ, ಜಸ್ಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾತ್ರ ಕೊಟ್ಟಿದ್ವಿ. 5th ಸೆಮಿಸ್ಟರ್ 6th ಸೆಮಿಸ್ಟರ್ ರಿಸಲ್ಟ್ ಅವೈಟ್ ಅಂತ ಕೊಟ್ಟಿದ್ವಿ. ಆ ರಿಸಲ್ಟ್ ಅವೈಟ್ ಅಲ್ಲಿ ನೀವು ಪಾಸ್ ಅಂತ ಹಾಕಿದ್ರೆ ನೆಕ್ಸ್ಟ್ ಮಂತ್ ಬರುತ್ತೆ, ಅದು ಜುಲೈ ಅಂತ ಕೊಡ್ತೀರಾ. ನೆಕ್ಸ್ಟ್ ಸೆಲೆಕ್ಟ್ ಇಯರ್ ಅಂತ ಬರುತ್ತೆ, 2024 ಅಂತ ಕೊಡ್ತೀರಾ. ಇಲ್ಲಿ 5ನೇ ಸೆಮಿಸ್ಟರ್ ಹಾಗೂ 6ನೇ ಸೆಮಿಸ್ಟರ್, 5th ಸೆಮಿಸ್ಟರ್ 6th ಸೆಮಿಸ್ಟರ್ ಟೋಟಲ್ ಮಾರ್ಕ್ಸ್ ಅನ್ನ ಹಾಕ್ತೀರಾ. ನೆಕ್ಸ್ಟ್ ಒಪ್ಟೈನ್ ಮಾರ್ಕ್ಸ್ ಅನ್ನ ಹಾಕ್ತೀರಾ. ಆಟೋಮೆಟಿಕ್ ಆಗಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಸೇವ್ ಬಟನ್ ಅನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಗೆ ಹೋಗ್ಬೇಕಾಗತ್ತೆ, ಅಥವಾ ನೆಕ್ಸ್ಟ್ ಸೇವ್ ಬಟನ್ ಕೊಟ್ಟರೆ ಸಾಕು ನಿಮ್ಗೆ. ನೆಕ್ಸ್ಟ್ ನೋಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಅಂತಿದೆ, ಅಲ್ಲಿಗೆ ಹೋಗ್ಬೇಕಾಗತ್ತೆ ನೀವು. ಸರ್ ಯಾಕೆ ಸರ್ ಡಾಕ್ಯುಮೆಂಟ್ ಹೋಗ್ಬೇಕು ನಾವು? ಡಾಕ್ಯುಮೆಂಟ್ ಅಲ್ಲಿ ನೀವೇನ್ ಮಾಡಿದೀರಾ ಅಂತ ಹೇಳಿದ್ರೆ, ಅಪ್ ಟು 5th ಸೆಮಿಸ್ಟರ್ ಮಾತ್ರ ನೀವೇನ್ ಮಾಡಿದೀರಾ, ಅಪ್ಲೋಡ್ ಅನ್ನ ಮಾಡಿದೀರಾ. ಸೊ ಈಗ PDF ನಲ್ಲಿ ನೀವೇನ್ ಮಾಡಿ ಅಂತ ಹೇಳಿದ್ರೆ 6th ಸೆಮಿಸ್ಟರ್ದು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಆಡ್ ಮಾಡ್ಬೇಕಾಗತ್ತೆ. ಸೊ ಅದು ಆಡ್ ಮಾಡೋದೇನಿಲ್ಲ, ನೀವು ಆಲ್ರೆಡಿ ಏನ್ ಮಾಡಿರ್ತೀರಾ, ಆಲ್ರೆಡಿ ನೀವು 5 ಸೆಮಿಸ್ಟರ್ನ ಆಡ್ ಮಾಡಿರ್ತೀರಲ್ಲ, ಅದನ್ನ ಜಸ್ಟ್ ನೀವು ಇಲ್ಲಿ ಬಂದ್ರೆ ನೋಡಿ ಕ್ವಾಲಿಫೈಯಿಂಗ್ ಡಿಗ್ರಿ ಅಂತಿದೆ, ಫಸ್ಟ್ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿದ ತಕ್ಷಣ ಅಗೇನ್ ಇಲ್ಲಿ ಆಪ್ಷನ್ ಬರುತ್ತೆ. ನೀವೇನ್ ಮಾಡಿ ಅಂತ ಹೇಳಿದ್ರೆ, ಫಸ್ಟ್ ಸೆಮಿಸ್ಟರ್ ಇಂದ 6th ಸೆಮಿಸ್ಟರ್ ಹೊರಗಡೆ ಏನ್ ನಿಮ್ದು ಸ್ಕ್ರೀನ್ ಶಾಟ್ UUCMS ಮಾರ್ಕ್ಸ್ ಏನಿದೆ UUCMS ಅಲ್ಲಿ, ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೀವೇನ್ ಮಾಡಿ ಅಂತ ಹೇಳಿದ್ರೆ ಅದನ್ನ ವರ್ಡ್ಗೆ ಹಾಕೊಳ್ಳಿ, ಅದನ್ನ PDF ಮಾಡ್ಕೊಳ್ಳಿ. PDF ಮಾಡ್ಕೊಂಡು ಅಗೇನ್ ಬಂದು ನೀವು ಇಲ್ಲಿ ಅಪ್ಲೋಡ್ ಅನ್ನ ಮಾಡಿ. ಫಸ್ಟ್ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಲೀಟ್ ಆಪ್ಷನ್ಸ್ ಇದೆ. ಯಾವ ಕ್ವಶನ್ ಅಂತ ಹೇಳಿದ್ರೆ 12th ಒಂದು ಫೀಲ್ಡ್ 12th ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡಿಗ್ರಿ ಮಾರ್ಕ್ಸ್ ಕಟ್, ಫಸ್ಟ್ ಡಿಲೀಟ್ ಮಾಡ್ಕೊಳ್ಳಿ. ಅಗೇನ್ ನಿಮ್ಗೆ ಮೇಲ್ ಆಪ್ಷನ್ ಬರುತ್ತೆ. ಓಕೆ, ಸೊ ಮೇಲ್ ಆಪ್ಷನ್ ಬಂದಾಗ ನೀವು ಅಗೇನ್ ಅದನ್ನ ಅಪ್ಲೋಡ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಸೊ ಅಪ್ಲೋಡ್ ಮಾಡಿದ ನಂತರ, ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಕೊಡಿ. ಅಲ್ಲಿ ಸೇವ್ ಕೇಳುತ್ತೆ, ಸೇವ್ ಅಂತ ಕೊಡಿ. ಅದಾದ ನಂತರ ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಅಂತಿದೆ, ಅಲ್ಲಿಗೆ ಹೋಗಿ. ಓಕೆ, ಅಪ್ಲಿಕೇಶನ್ ಪ್ರಿಂಟ್ ಹೋದ ತಕ್ಷಣ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ PDF ಇಲ್ಲಿ ಡೌನ್ಲೋಡ್ ಆಗುತ್ತೆ. ಆ PDF ಡೌನ್ಲೋಡ್ ಆದ ತಕ್ಷಣ ನೀವೇನ್ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಚೆಕ್ ಮಾಡಿ. ಡೌನ್ಲೋಡ್ ಆದ ತಕ್ಷಣ ನೀವೇನ್ ಮಾಡಿ ಅಂತ ಹೇಳಿದ್ರೆ ಫಸ್ಟ್ RD ನಂಬರ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಎಲಿಜಿಬಿಲಿಟಿ ಕ್ಲಾಸ್ A ಅಂತಿದ್ರೆ ಯು ಆರ್ ಸೇಫ್, ನಥಿಂಗ್ ಟು ವರಿ. 15 years ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನಿಮ್ಗೆ ಫರ್ದರ್ ಡೀಟೇಲ್ಸ್, ಈಗ ನೀವು ಅಪ್ಲೋಡ್ ಮಾಡಿರ್ತೀರಲ್ಲ ಮಾರ್ಕ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. 3rd ಇಯರ್ ನೋಡಿ, ನಾನು ಅಪ್ಲೋಡ್ ಮಾಡಿರೋದು 1400 305 ಅಂತ ನಿಮ್ಗೆ ಬಂದಿದೆ. ಸೊ ಪ್ರಯಾರಿಟಿ ಕರೆಕ್ಟ್ ಆಗಿದೆಯಾ, ಉಳಿದ ಡೀಟೇಲ್ಸ್ ಆಸ್ ಇಟ್ ಈಸ್ ಇದೆಯಾ ಅಂತ ಅನ್ಸಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಚೆಕ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆಗಿದ್ರೆ ನೀವು ಜಸ್ಟ್ ಡೈರೆಕ್ಟ್ ಆಗಿ ಲಾಗೌಟ್ ಅನ್ನ ಆಗ್ಬೇಕಾಗುತ್ತೆ. ಸೊ ಇವಿಷ್ಟು ಮಾಹಿತಿ ನಿಮ್ಗೆ. ಇದು ಲಾಸ್ಟ್ ಡೇಟ್ ಬಂದು ನಿಮ್ಗೆ 25th ಇದೆ, ಇವತ್ತು 20ನೇ ತಾರೀಕು. ಇನ್ನು 5ನೇ ತಾರೀಕು ತನಕ ನಿಮ್ಗೆ ಟೈಮ್ ಅಂದ್ರೆ ಇನ್ನು 5 ದಿವಸ ನಿಮ್ಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸರ್ ನಮ್ಗೆ ಇನ್ನೂ ರಿಸಲ್ಟೇ ಬಂದಿಲ್ಲ ಅಂತಹ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ಬೇಕು? ಸೊ ಅವರಿಗೆ ನಾನು ನಾಳೆ ಅಗೇನ್ ನಾನು ಆಕ್ಚುಲಿ ಕಾಲ್ ಮಾಡ್ತಾನೆ ಇದೆ ಮಧ್ಯಾಹ್ನದಿಂದ, ಅವ್ರು ರಿಸೀವ್ ಮಾಡ್ತಾ ಇಲ್ಲ. ಇನ್ ಕೇಸ್ ಯಾರಾದ್ರೂ ದಯವಿಟ್ಟು ವಿದ್ಯಾರ್ಥಿಗಳು ಬ್ಯಾಂಗ್ಳೂರ್ನಲ್ಲಿ ಇರ್ತಕ್ಕಂಥವ್ರು ಇದ್ರೆ ದಯವಿಟ್ಟು ಒಂದು ವಿಸಿಟ್ ಅನ್ನ ಕೊಡಿ KA ಅಥಾರಿಟಿಗೆ.
ಅಲ್ಲೇನಾದ್ರು ಅಪ್ಡೇಟ್ ಅನ್ನ ಕೊಟ್ಟರೆ ದಯವಿಟ್ಟು ನನ್ನ ಚಾನಲ್ ಅಲ್ಲಿ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಸೊ ದಟ್ ನಮ್ಮ ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನ ಅಪ್ಡೇಟ್ ಅನ್ನ ಮಾಡ್ತೀನಿ. ನಾನು ಕೂಡ ಕಾಲ್ ಮಾಡಿ ಟ್ರೈ ಮಾಡ್ತೀನಿ. ಬಟ್ ಆದಷ್ಟು ಬ್ಯಾಂಗ್ಳೂರ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ದಯವಿಟ್ಟು ನೀವು ಸ್ವಲ್ಪ ಟ್ರೈ ಮಾಡಿ, KE ವಿಸಿಟ್ ಕೊಡಿ. ಇನ್ನು ರಿಸಲ್ಟೇ ಬಂದಿದ್ದವರು ಏನ್ ಮಾಡಬೇಕು, ಯಾವ ರೀತಿ ಅವ್ರಿಗೆ ಒಂದು ರಿಸಲ್ಟ್ ಅನ್ನ ಕೊಡ್ತೀರಾ, ಅಥವಾ ರಿಸಲ್ಟ್ ಅವಾಯ್ಡೆಡ್ ಅಂತ ಕೊಟ್ಬಿಡ್ತೀರಾ, ರ್ಯಾಂಕಿಂಗ್ ಕೊಡೋದಿಲ್ವಾ? ಸೊ ಇದೆಲ್ಲ ಪ್ರಾಬ್ಲಮ್ಗಳು ಬರ್ತದೆ. ದಯವಿಟ್ಟು ಆ ವಿದ್ಯಾರ್ಥಿಗಳು ಹೆಲ್ಪ್ ಮಾಡಕ್ಕೋಸ್ಕರ ಯಾರು ವಿಸಿಟ್ ಮಾಡಿ, ನಾನು ಕೂಡ ಕಾಲ್ ಮಾಡ್ತೀನಿ. ಕಾಲ್ ಮಾಡಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು.